ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ವಿಡಿಯೋದಲ್ಲಿ ಜಿಯೋಪೊಲಿಟಿಕ್ಸ್ಗೆ ಸಂಬಂಧಪಟ್ಟಂತಹ ಪ್ರಮುಖ 4 ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾಂಗ್ಲಾದಿಂದ ಬಂದಂತಹ ಆಹ್ವಾನ, ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಒಪ್ಕೊಂಡಿಲ್ಲ. ಯಾಕೋಸ್ಕರವಾಗಿ ಒಪ್ಕೊಂಡಿಲ್ಲ, ಅದಕ್ಕೆ ಕಾರಣ ಏನು, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಎರಡನೇದಾಗಿ, ಪಾಕಿಸ್ತಾನದ ಈ ಆಸಿಮ್ ಮುನೀರ್ ಇದಾನಲ್ಲ, ಈತ ಒಬ್ಬ ಗ್ಲೋಬಲ್ ಲೆವೆಲ್ನ ಲೀಡರ್ನಂತೆ ಪೋಸ್ಟ್ ಕೊಡ್ತಾನೆ. ಆದರೆ ಜರ್ಮನಿಯ ಒಂದು ವೇದಿಕೆಯಲ್ಲಿ ಈತನಿಗೆ ಭಾರಿ ಅವಮಾನ ಆಗಿದೆ. ನಾನು ದೊಡ್ಡ ನಾಯಕ ಅಂತ ಹೋದಂತಹ ಆಸಿಮ್ ಮುನೀರ್ನನ್ನು ಅಲ್ಲಿ ಯಾರೂ ಗುರುತೇ ಹಿಡಿದಿಲ್ಲ. ಇದು ಈಗ ಪಾಕಿಸ್ತಾನದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ತೀನಿ. ಅದರ ಜೊತೆಗೆ ಪಾಕಿಸ್ತಾನದಲ್ಲಿ ಈ BLA ಇದೆಯಲ್ಲ, ಬಲೂಚ್ ಲಿಬರೇಷನ್ ಆರ್ಮಿ, ಇವರು ಪಾಕಿಸ್ತಾನದ ಸೇನೆಯನ್ನು ಮತ್ತೊಮ್ಮೆ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾರೆ. ಪಾಕಿಸ್ತಾನದ ಸೈನಿಕರನ್ನೇ ಸೆರೆ ಹಿಡಿದಿದ್ದಾರೆ. ಮಾತ್ರವಲ್ಲ, ಪಾಕಿಸ್ತಾನದ ಸೇನೆಗೆ 7 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಇದು ಪಾಕಿಸ್ತಾನದ ಸೇನೆಯನ್ನು ಭಾರಿ ಒತ್ತಡಕ್ಕೆ ಸಿಕ್ಕಾಕ್ಸಿದೆ. ಆ ವಿಚಾರದ ಬಗ್ಗೆಯೂ ಕೂಡ ಸ್ವಲ್ಪ ವಿವರಣೆಯನ್ನು ಕೊಡ್ತೀನಿ. ಇದರ ಜೊತೆಗೆ ಮಿತ್ರರೇ, ಭಾರತಕ್ಕೆ ಸಂಬಂಧಪಟ್ಟಂತೆ ಜರ್ಮನಿಯಲ್ಲಿ ಬಹಳ ದೊಡ್ಡದಾದಂತಹ ಒಂದು ಡೆವಲಪ್ಮೆಂಟ್ ನಡೆದಿದೆ. ಹಲವು ವರ್ಷಗಳ ಬಳಿಕ G4ಗೆ ಜೈಶಂಕರ್ ಒಂದು ಕಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಸಮಯ ಮತ್ತು ಸಂದರ್ಭಾನುಸಾರವಾಗಿ ಜೈಶಂಕರ್ ಅವರ ಈ ನಡೆ ಇದೆಯಲ್ಲ, ಇದಕ್ಕೆ ಭಾರಿ ಮಹತ್ವ ಬಂದಿದೆ. ಆ ವಿಚಾರವನ್ನು ಕೂಡ ನಿಮಗೆ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಬಾಂಗ್ಲಾದೇಶದ ಇನ್ವಿಟೇಷನ್ನಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿದೆ, ಬಾಂಗ್ಲಾದೇಶದಲ್ಲಿ ತಾರಿಕ್ ರೆಹಮಾನ್ ಬಹಳ ಅದ್ಭುತವಾದಂತಹ ಒಂದು ಗೆಲುವನ್ನು ದಾಖಲಿಸಿದ್ದಾರೆ. ಅವರ BNP ಪಕ್ಷ 2/3 ಮೆಜಾರಿಟಿಯೊಂದಿಗೆ ಬಾಂಗ್ಲಾದೇಶವನ್ನು ಗೆದ್ದುಕೊಂಡಿದೆ. ಹೀಗಾಗಿ ಫೆಬ್ರವರಿ 17ನೇ ತಾರೀಕು ತಾರಿಕ್ ರೆಹಮಾನ್ ಅವರು ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಸಮಾರಂಭಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಾರಿಕ್ ರೆಹಮಾನ್ ಆಹ್ವಾನವನ್ನು ಕಳುಹಿಸಿದ್ರು. ನಿನ್ನೆಯಿಂದಲೂ ಸಹ ಮಾಧ್ಯಮಗಳಲ್ಲಿ ಇದು ಚರ್ಚೆ ಆಗ್ತಾ ಇತ್ತು. ಬಾಂಗ್ಲಾ PM ಪ್ರಮಾಣ ವಚನಕ್ಕೆ ಮೋದಿ ಅವರಿಗೆ ಆಹ್ವಾನ ಬರುತ್ತೆ ಅಂತ. ಆದರೆ ಮಿತ್ರರೇ, ಈಗ ಬಾಂಗ್ಲಾದೇಶವೇನೋ ಆಹ್ವಾನವನ್ನು ಕಳುಹಿಸಿದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಒಪ್ಪಿಕೊಂಡಿಲ್ಲ. ನಾನು ಬರೋದಕ್ಕಾಗೋದಿಲ್ಲ ಅಂತ ಪ್ರಧಾನಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ ಪ್ರಧಾನಿ ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ನಾಳೆಯಿಂದ ಅಂದರೆ ಫೆಬ್ರವರಿ 16ರಿಂದ ಭಾರತದಲ್ಲಿ ಗ್ಲೋಬಲ್ ಲೆವೆಲ್ನ ಅತ್ಯಂತ ಇಂಪಾರ್ಟೆಂಟ್ ಆದಂತಹ AI ಇಂಪ್ಯಾಕ್ಟ್ ಶೃಂಗಸಭೆ ಆರಂಭಗೊಳ್ತಾ ಇದೆ. ಈ ಒಂದು ಶೃಂಗಸಭೆಯಲ್ಲಿ 30ಕ್ಕೂ ಹೆಚ್ಚು ದೇಶದ ಪ್ರಮುಖರು ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ವಿಶ್ವದ ದೈತ್ಯ ಕಂಪನಿಗಳ CEOಗಳು ಕೂಡ ಈ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ದೇಶ ಬಿಟ್ಟು ಹೋಗುವಂತದ್ದು ಸಾಧ್ಯ ಇಲ್ಲ. ಅದೂ ಅಲ್ಲದೆ, ಬಾಂಗ್ಲಾದೇಶದ ಪ್ರಧಾನಮಂತ್ರಿಯವರ ಪ್ರಮಾಣವಚನ ಸಮಾರಂಭ ಇದೆಯಲ್ಲ, ಇದು ನಡೀತಾ ಇರುವಂತಹದ್ದು ಫೆಬ್ರವರಿ 17ನೇ ತಾರೀಕು. ಅದೇ ದಿನ ಭಾರತದಲ್ಲಿ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರೋನ್ ಇರ್ತಾರೆ. ಮುಂಬೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರನ್ನು ಭೇಟಿಯಾಗೋದಕ್ಕಿದೆ. ಇದೆಲ್ಲವೂ ಸಹ ಪೂರ್ವ ನಿಗದಿ ಆದ ಕಾರಣದಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದಿಂದ ಬಂದಂತಹ ಈ ಇನ್ವಿಟೇಷನ್ ಅನ್ನ ಒಪ್ಕೊಂಡಿಲ್ಲ. ಹಾಗಂತ ಭಾರತ ಸರ್ಕಾರ ಏನು ಇನ್ವಿಟೇಷನ್ ಅನ್ನ ರಿಜೆಕ್ಟ್ ಮಾಡಿಲ್ಲ. BNP ಪಕ್ಷಕ್ಕೆ ಕನ್ವೆ ಮಾಡಿದೆ, ನಮ್ಮ ಪ್ರಧಾನಮಂತ್ರಿಗಳು ಬ್ಯುಸಿ ಇದ್ದಾರೆ, ಈ ಕಾರಣದಿಂದಾಗಿ ಅವರ ಪ್ರತಿನಿಧಿಯಾಗಿ ಲೋಕಸಭೆಯ ಸ್ಪೀಕರ್ ಆದಂತಹ ಓಂ ಬಿರ್ಲಾ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ಅವರ ಜೊತೆಗೆ ಭಾರತದ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ತ್ರಿ ಅವರು ಕೂಡ ಹಾಜರಿರ್ತಾರೆ ಅಂತೇಳಿ ಭಾರತ ಸರ್ಕಾರ ಬಾಂಗ್ಲಾಗೆ ಕನ್ವೆ ಮಾಡಿದೆ. ಸದ್ಯ ತಾರಿಕ್ ರೆಹಮಾನ್ ಅವರು ತನ್ನ ಪ್ರಮಾಣ ವಚನ ಸಮಾರಂಭವನ್ನ ಬಹಳ ದೊಡ್ಡದಾಗಿ ಅದ್ದೂರಿಯಾಗಿ ಆಯೋಜನೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಭಾರತ, ಚೈನಾ, ಸೌದಿ ಅರೇಬಿಯಾ, ಪಾಕಿಸ್ತಾನ, ತುರ್ಕಿ, UAE, ಕತಾರ್, ನೇಪಾಳ, ಮಲೇಷ್ಯಾ, ಭೂತಾನ್, ಬ್ರುನೈ, ಮಾಲ್ಡೀವ್ಸ್, ಶ್ರೀಲಂಕಾ, ಒಟ್ಟು 13 ದೇಶಗಳ ಪ್ರಮುಖರಿಗೆ ತಾರಿಕ್ ರೆಹಮಾನ್ ಇನ್ವಿಟೇಷನ್ ಅನ್ನು ಕಳುಹಿಸಿದ್ರು. ಇದರಲ್ಲಿ ಪಾಕಿಸ್ತಾನದ ಪ್ರಧಾನಿ ಭಾಗಿಯಾಗೋದು ಕನ್ಫರ್ಮ್ ಆಗಿದೆ. ಇನ್ನು ಚೈನಾ ಸಹ ತನ್ನ ಪ್ರತಿನಿಧಿಯನ್ನ ಕಳುಹಿಸೋದಕ್ಕೆ ನಿರ್ಧಾರ ಮಾಡಿದೆ. ಹಾಗೆ ಸೌದಿ, ಕತಾರ್, UAE ಈ ದೇಶಗಳಿಂದಲೂ ಕೂಡ ಪ್ರತಿನಿಧಿಗಳು ಭಾಗಿಯಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಇಲ್ಲಿ ಭಾರತದ ಪ್ರಧಾನಿ ಬಾಂಗ್ಲಾದೇಶದ ಇನ್ವಿಟೇಷನ್ ಅನ್ನು ಒಪ್ಕೊಳ್ಳದೇ ಇರೋದಕ್ಕೆ ಮೇಜರ್ ಆದಂತಹ ಕಾರಣ ಇದೆ. ನಮ್ಮಲ್ಲೇ AI ಇಂಪ್ಯಾಕ್ಟ್ ಶೃಂಗಸಭೆ ನಡೀತಾ ಇರೋದ್ರಿಂದಾಗಿ ಪ್ರಧಾನಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ವೇಳೆ ಆ ಶೃಂಗಸಭೆ ಇಲ್ಲದೆ ಇದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾಗೆ ಹೋಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಬಾಂಗ್ಲಾದೇಶದ BNP ಸರ್ಕಾರ ಇದೆಯಲ್ಲ, ಇವರ ಮುಂದಿನ ಫಾರಿನ್ ಪಾಲಿಸಿಯ ಬಗ್ಗೆ ಭಾರತ ಸರ್ಕಾರಕ್ಕೆ ಇನ್ನೂ ಕೂಡ ಖಚಿತತೆಗಳಿಲ್ಲ. ಅವರು ಯುನಿಸ್ ಸರ್ಕಾರವನ್ನೇ ಅನುಸರಿಸಿ ಯುನಿಸ್ 2.0 ರೀತಿಯ ಆಡಳಿತವನ್ನು ತಾರಿಕ್ ರೆಹಮಾನ್ ಕೊಡ್ತಾರಾ ಅಥವಾ ಭಾರತ ವಿರೋಧಿ ಫಾರಿನ್ ಪಾಲಿಸಿಯನ್ನೇ ಮುಂದುವರಿಸ್ತಾರಾ, ಈ ಬಗ್ಗೆ ಭಾರತಕ್ಕೆ ಈಗಲೂ ಸಹ ಗೊಂದಲ ಇದೆ. ಹೀಗಾಗಿ ಸಿಕ್ಕಾಪಟ್ಟೆ ಮುಂಚಿತವಾಗಿ ಅವರಿಗೆ ಅಷ್ಟೆಲ್ಲಾ ಪ್ರಾಶಸ್ತ್ಯವನ್ನು ಕೊಡೋದು ಬೇಡ ಅನ್ನುವ ಕಾರಣದಿಂದ ಭಾರತದ ಪ್ರಧಾನಮಂತ್ರಿಗಳೇನು ಆ ಒಂದು ಪ್ರಮಾಣ ವಚನ ಸಮಾರಂಭಕ್ಕೆ ಹಾಜರಾಗ್ತಾ ಇರಲಿಲ್ಲ. ಆದರೆ ಈಗ ಕೊಡೋದಕ್ಕೊಂದು ಬಲವಾದ ಕಾರಣ ಇದೆಯಲ್ಲ, ಫ್ರೆಂಚ್ ಅಧ್ಯಕ್ಷರೇ ಭಾರತಕ್ಕೆ ಬರ್ತಾ ಇದ್ದಾರೆ, ಅವರು ಇದ್ದಂತಹ ಸಂದರ್ಭದಲ್ಲಿ ನಾವು ಬಾಂಗ್ಲಾದೇಶಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದೇಶವನ್ನು ಭಾರತ ಪಾಸ್ ಮಾಡಿದೆ. ಇನ್ನು ಪಾಕಿಸ್ತಾನದಲ್ಲಿ ಈ ಬಲೂಚ್ ಲಿಬರೇಷನ್ ಆರ್ಮಿ ಅಲ್ಲಿನ ಸೇನೆಗೆ ಯಾವ ರೀತಿಯಾಗಿ ನೀರು ಕುಡಿಸ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಕಳೆದ ಕೆಲ ದಿನಗಳಂತೂ ಅವರು ಅಟ್ಟಹಾಸ ಮೆರೀತಾ ಇದ್ದಾರೆ.
ಪಾಕಿಸ್ತಾನದ ಸೇನೆ ಅಕ್ಷರಶಃ ಹಣ್ಣುಗಾಯಿ ನೀರುಗಾಯಿ ಆಗ್ತಾ ಇದೆ. ಇತ್ತೀಚೆಗಷ್ಟೇ BLAದ ಮಹಿಳಾ ಸೂಸೈಡ್ ಬಾಂಬರ್ಗಳು ಯಾವ ರೀತಿಯಾಗಿ ಪಾಕಿಸ್ತಾನದ ಸೇನೆಯನ್ನು ಚೆಂಡಾಡಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ. ಈಗ ಮಿತ್ರರೇ, ಅದೇ BLA ಪಾಕಿಸ್ತಾನದ ಸೇನೆಗೆ ಮತ್ತೊಮ್ಮೆ ನೀರು ಕುಡಿಸಿದೆ. ಪಾಕಿಸ್ತಾನದ 7 ಸೈನಿಕರನ್ನ ಸೆರೆ ಹಿಡಿದು ಪಾಕಿಸ್ತಾನದ ಸೇನೆಗೆ 7 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದೆ. ಪಾಕಿಸ್ತಾನ ಬಂಧಿಸಿಟ್ಟಿರುವಂತಹ BLAಗೆ ಸೇರಿದಂತಹ ಜೊತೆಗೆ ಬಲೂಚ್ ಹೋರಾಟಗಾರರು ಯಾರಿದ್ದಾರೆ ಅವರನ್ನು ರಿಲೀಸ್ ಮಾಡಬೇಕು. ಆ ರೀತಿಯ ಒಪ್ಪಂದಕ್ಕೆ ಪಾಕಿಸ್ತಾನದ ಸರ್ಕಾರ ಮುಂದಾಗಬೇಕು. ಒಂದು ವೇಳೆ ಪಾಕ್ ಸರ್ಕಾರ ಇದನ್ನೇನಾದರೂ 7 ದಿನಗಳ ಒಳಗಾಗಿ ಮಾಡದೇ ಇದ್ದಲ್ಲಿ ಈ 7 ಸೈನಿಕರನ್ನ ಜೀವಂತವಾಗಿ ಉಳಿಸೋದಿಲ್ಲ, ಹತ್ಯೆ ಮಾಡ್ತೀವಿ ಅಂತೇಳಿ BLA ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದೆ. 1 ನಿಮಿಷ 19 ಸೆಕೆಂಡ್ಗಳಿರುವಂತಹ ಈ ವಿಡಿಯೋದಲ್ಲಿ ಪಾಕಿಸ್ತಾನದ ಸೈನಿಕರು ಯೂನಿಫಾರ್ಮ್ನಲ್ಲಿ ಇರುವಂತಹದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರ ಜೊತೆಗೆ BLA ಇನ್ನೊಂದು ಕ್ಲೈಮ್ ಅನ್ನು ಕೂಡ ಮಾಡಿದೆ. ನಾವು ಒಟ್ಟು 17 ಜನರನ್ನ ಬಂಧಿಸಿದ್ವಿ, ಅದರಲ್ಲಿ 10 ಮಂದಿಯನ್ನ ರಿಲೀಸ್ ಮಾಡಿದ್ದೀವಿ. ಈ 7 ಮಂದಿ ಪಾಕಿಸ್ತಾನದ ಸೇನಾ ಯೂನಿಫಾರ್ಮ್ನಲ್ಲಿದ್ರು. ಹೀಗಾಗಿ ನಾವು ಈ 7 ಮಂದಿಯನ್ನ ಬಂದಿಯಾಗಿ ಇಟ್ಟುಕೊಂಡಿದ್ದೀವಿ. ಆದಷ್ಟು ಬೇಗ ಪಾಕಿಸ್ತಾನದ ಸೇನೆ ಪ್ರಿಸನರ್ ಸ್ವಾಪಿಂಗ್ಗೆ ಮುಂದಾಗಬೇಕು, ಇಲ್ಲದೆ ಹೋದರೆ 7 ಮಂದಿಯನ್ನ ಹತ್ಯೆ ಮಾಡ್ತೀವಿ ಅಂತ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಹೇಳ್ಕೊಂಡಿದೆ. ಪಾಕಿಸ್ತಾನದ ಒಳಗಂತೂ ಹೀಗಾಗ್ತಾ ಇದೆಯಲ್ಲ. ಇನ್ನೊಂದು ಕಡೆ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥನಾಗಿರುವಂತಹ CDF ಆಸಿಮ್ ಮುನೀರ್ ಹೊರಗಡೆ ಹೋದಾಗ್ಲೂ ಕೂಡ ಆತನಿಗೆ ಅವಮಾನಗಳ ಮೇಲೆ ಅವಮಾನ ಆಗ್ತಾ ಇದೆ. ಜರ್ಮನಿಯಲ್ಲಿ ಭದ್ರತಾ ಸಮಾವೇಶ ನಡೀತಾ ಇದೆ. ಅದರಲ್ಲಿ ಭಾಗಿಯಾಗೋದಕ್ಕೋಸ್ಕರವಾಗಿ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅಲ್ಲಿಗೆ ಹೋಗಿದ್ದ. ಆದರೆ ಅಲ್ಲಿ ಆತನನ್ನ ಗುರುತೇ ಹಿಡಿಯದೆ ಭಾರಿ ಅವಮಾನಕ್ಕೊಳಗಾಗಿದ್ದಾನೆ. ಆ ಸಮಾವೇಶ ನಡೆಯುವಂತಹ ಸ್ಥಳಕ್ಕೆ ಆಸಿಮ್ ಮುನೀರ್ ಪಾಕಿಸ್ತಾನದ ಇನ್ನೋರ್ವ ಸೇನಾ ಸಹೋದ್ಯೋಗಿಯೊಂದಿಗೆ ಆತ ಎಂಟ್ರಿ ಕೊಡ್ತಾನೆ. ಆದರೆ ಆ ಎಂಟ್ರಿಯಲ್ಲೇ ಇದ್ದಂತಹ ಭದ್ರತಾ ಸಿಬ್ಬಂದಿಗಳು ಆಸಿಮ್ ಮುನೀರ್ನನ್ನ ಗುರುತು ಹಿಡಿಯೋದಿಲ್ಲ. ಎಂಟ್ರಿ ಗೇಟ್ನಲ್ಲೇ ಆತನನ್ನ ತಡೆಯಲಾಗತ್ತೆ. ಆ ಸಂದರ್ಭದಲ್ಲಿ ಮುನೀರ್ನ ಜೊತೆಗಿರುವಂತಹ ಇನ್ನೋರ್ವ ಸೇನಾಧಿಕಾರಿ ಆಸಿಮ್ ಮುನೀರ್ಗೆ ಕೊಡಲಾಗಿದ್ದಂತಹ ಸಮಾವೇಶದ ID ಕಾರ್ಡ್ ಅನ್ನ ಶೋ ಮಾಡ್ತಾನೆ. ಅದಾದ ಬಳಿಕ ಪಾಕಿಸ್ತಾನದ ಆರ್ಮಿ ಚೀಫ್ ಅನ್ನ ಒಳಗೆ ಬಿಡಲಾಗತ್ತೆ. ಮಿತ್ರರೇ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೀಗಾಗೋದು ಸಾಮಾನ್ಯ. ಆಗೋದಿಲ್ಲ, ಇದು ಯಾರಿಗೂ ಆಗದೇ ಇರುವಂತಹದ್ದು ಆಸಿಮ್ ಮುನೀರ್ಗೆ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಗೇಟ್ನಲ್ಲಿರುವಂತಹ ಸಿಬ್ಬಂದಿಗಳಿಗೆ ಪಾಕಿಸ್ತಾನದ ಆರ್ಮಿ ಚೀಫ್ನ ಪರಿಚಯ ಇರಬೇಕು ಅಂತೇನಿಲ್ಲ. ಅದಕ್ಕಾಗಿಯೇ ದೊಡ್ಡ ದೊಡ್ಡ ಸಮಾವೇಶ ಆಗುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ID ಕಾರ್ಡ್ಗಳನ್ನು ಕೊಡಲಾಗಿರುತ್ತೆ. ಸಾಮಾನ್ಯವಾಗಿ ದೇಶದ ಪ್ರಮುಖರಿಗೆ ಇಂತಹ ID ಕಾರ್ಡ್ಗಳನ್ನು ಕೊಟ್ಟಿರೋದಿಲ್ಲ. ಸಚಿವರು ಮತ್ತು ದೇಶದ ಪ್ರತಿನಿಧಿಗಳು ಭಾಗಿಯಾಗ್ತಾರಲ್ಲ, ಅವರೆಲ್ಲರಿಗೂ ಕೂಡ ID ಕಾರ್ಡನ್ನು ವಿತರಿಸಲಾಗಿರುತ್ತೆ. ಈ ಆಸಿಮ್ ಮುನೀರ್ ಕೂಡ ತನಗೆ ಕೊಟ್ಟಂತಹ ID ಕಾರ್ಡನ್ನು ಕುತ್ತಿಗೆಗೆ ಹಾಕೊಂಡು ಹೋಗಿದ್ರೆ ಈ ಪ್ರಾಬ್ಲಮ್ಮೇ ಆಗ್ತಾ ಇರಲಿಲ್ಲ. ಆದರೆ ಈತ ಅದನ್ನು ಕುತ್ತಿಗೆಯಲ್ಲಿ ಧರಿಸಿರಲಿಲ್ಲ, ಬದಲಾಗಿ ತನ್ನ ಜೊತೆಗೆ ಬಂದಂತಹ ಇನ್ನೊಬ್ಬ ಸಿಬ್ಬಂದಿಯ ಕೈಲಿ ಕೊಟ್ಟಿದ್ದ. ಹೀಗಾಗಿ ಸಹಜವಾಗಿ ಅಲ್ಲಿದ್ದಂತಹ ಸೆಕ್ಯೂರಿಟಿ ಸಿಬ್ಬಂದಿ ಆಸಿಮ್ ಮುನೀರ್ನನ್ನ ತಡೆದು ನಿಲ್ಲಿಸಿದ್ದಾರೆ. ಆದರೆ ಈ ವಿಡಿಯೋ ಇದೆಯಲ್ಲ, ಈಗ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಕೆಲ ಪಾಕಿಸ್ತಾನದ ಮಾಜಿ ಸೇನಾಧಿಕಾರಿಗಳು ಇದನ್ನ ಟೀಕಿಸಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಆದಿಲ್ ರಾಜಾ, ಇವರು ಪಾಕಿಸ್ತಾನದ ನಿವೃತ್ತ ಸೇನಾನಿ. ಅವರೇನ್ ಹೇಳಿದ್ದಾರೆ ಕೇಳಿದ್ರೆ, ಈ ಒಂದು ಘಟನೆಯಿಂದ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಜಾಗತಿಕ ವೇದಿಕೆಗಳಲ್ಲಿ ಆಸಿಮ್ ಮುನೀರ್ ತೀರಾ ಅಪರಿಚಿತ. ಜರ್ಮನಿಯಲ್ಲಿ ನಡೆದಂತಹ ಈ ಒಂದು ಘಟನೆ ಆಸಿಮ್ ಮುನೀರ್ನ ಖ್ಯಾತಿಗೆ ಭಾರಿ ಅವಮಾನಕಾರಿಯಾಗಿದೆ ಅಂತ ಆದಿಲ್ ರಾಜಾ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಒಂದು ವಿಚಾರ ನೆನಪಿರಲಿ, ಮಾನ ಇದ್ದವರಿಗೆ ಮಾತ್ರ ಅವಮಾನ ಆಗೋದಕ್ಕೆ ಸಾಧ್ಯ. ಇನ್ನು ಜರ್ಮನಿಯ ಮ್ಯೂನಿಕ್ನಲ್ಲಿ ಸೆಕ್ಯೂರಿಟಿ ಕಾನ್ಫರೆನ್ಸ್ ನಡೀತಾ ಇದೆಯಲ್ಲ, ಇದೊಂದು ವರ್ಲ್ಡ್ ಲೆವೆಲ್ ಇವೆಂಟ್. ಇದರಲ್ಲಿ ಭಾರತದ ಪ್ರತಿನಿಧಿಯಾಗಿ S ಜೈಶಂಕರ್ ಕೂಡ ಭಾಗಿಯಾಗಿದ್ರು. ಸೆಕ್ಯೂರಿಟಿ ಕಾನ್ಫರೆನ್ಸ್ ದೃಷ್ಟಿಯಿಂದ ಭಾರತಕ್ಕೇನು ಇದು ಇಂಪಾರ್ಟೆಂಟ್ ವಿಚಾರ ಅಲ್ಲ. ಆದರೆ ಮಿತ್ರರೇ, ಈ ಸೆಕ್ಯೂರಿಟಿ ಕಾನ್ಫರೆನ್ಸ್ನ ಸೈಡ್ ಲೈನ್ ಆಗಿ ಜೈಶಂಕರ್ ಅವರು G4ನ ಸದಸ್ಯ ದೇಶಗಳ ಒಂದು ಸಭೆಯನ್ನ ನಡೆಸಿದ್ದಾರೆ. ಆ ಫೋಟೋವನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಕೂಡ. ಇದು ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಏನಿದು G4? ಮೊನ್ನೆ ಒಂದು ವಿಡಿಯೋ ಮಾಡಿ ಚೈನಾದ ವಿದೇಶಾಂಗ ಇಲಾಖೆಯ ಉಪಸಚಿವ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರೊಂದು ಮೇಜರ್ ಆದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪರ್ಮನೆಂಟ್ ಸೀಟನ್ನು ಪಡೆದುಕೊಳ್ಳೋದಕ್ಕೆ ಚೈನಾ ಬೆಂಬಲಿಸುತ್ತೆ ಎನ್ನುವ ರೀತಿಯಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದಕ್ಕೂ G4ಗೂ ಏನು ಸಂಬಂಧ ಅಂತ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, G4 ಹುಟ್ಟಿರೋದೇ ಈ ಕಾರಣಕ್ಕೋಸ್ಕರವಾಗಿ. ಅಂದರೆ ಭಾರತ ಸೇರಿದಂತೆ ಇತರ 3 ದೇಶಗಳು ತಮಗೂ ಸಹ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಸಿಗಬೇಕು ಅಂತ ಹೇಳಿ ಸಮಾನ ಮನಸ್ಕ ದೇಶಗಳು ಹುಟ್ಟು ಹಾಕಿಕೊಂಡಂತಹ ಒಂದು ಗ್ರೂಪ್ ಇದು. ಇದರಲ್ಲಿ ಭಾರತ ಇದೆ, ಬ್ರೆಜಿಲ್ ಇದೆ, ಜಪಾನ್ ಇದೆ, ಜರ್ಮನಿ ಇದೆ. ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇದೆಯಲ್ಲ, ಇದು ಕೇವಲ P5ನ ಕಂಟ್ರೋಲ್ನಲ್ಲಿದೆ. ಅಮೆರಿಕ, UK, ಫ್ರಾನ್ಸ್, ರಷ್ಯಾ, ಚೈನಾ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿ, ಈ 5 ದೇಶಗಳಿದಾವಲ್ಲ P5 ಕಂಟ್ರೀಸ್, ಇದರಲ್ಲಿ 4 ದೇಶಗಳು 2ನೇ ಮಹಾಯುದ್ಧದಲ್ಲಿ ವಿಜಯಶಾಲಿ ಆದಂತಹ ದೇಶಗಳು. ಅಂದ್ರೆ 2ನೇ ಮಹಾಯುದ್ಧದ ನಂತರ ಒಂದು ವರ್ಲ್ಡ್ ಆರ್ಡರ್ ಕ್ರಿಯೇಟ್ ಆಯ್ತಲ್ಲ, ವಿಶ್ವದಲ್ಲಿ ಮಹಾಶಕ್ತಿಗಳ ಉದಯ ಆಯ್ತಲ್ಲ, ಅದನ್ನ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹಾಗೆ ಮುಂದುವರಿಸಲಾಯಿತು. ಆ 4 ದೇಶಗಳಿಗೆ ವಿಟೋ ಪವರ್ ಸಿಕ್ತು. ಇದರಲ್ಲಿ ಎಕ್ಸ್ಟ್ರಾ ಸೇರ್ಕೊಂಡಿದ್ದು ಯಾರು ಕೇಳಿದ್ರೆ ಚೈನಾ ಮಾತ್ರ. ಆದರೆ ಮಿತ್ರರೇ, ಇವತ್ತು ಕೇವಲ ಅವರು ಮಾತ್ರ ಶಕ್ತಿಗಳಾಗಿ ಉಳಿದಿಲ್ಲ, ಬೇರೆ ಬೇರೆ ಶಕ್ತಿಗಳ ಉದಯ ಆಗಿದೆ. ಇವತ್ತು ಜಪಾನ್ ಕೂಡ ಒಂದು ದೊಡ್ಡ ಶಕ್ತಿಯೇ, ಜರ್ಮನಿಯೂ ಕೂಡ ಒಂದು ದೊಡ್ಡ ಶಕ್ತಿಯೇ. ಇವರು 2ನೇ ಮಹಾಯುದ್ಧದಲ್ಲಿ ಸೋತಿರಬಹುದು, ಆದರೆ ಅವತ್ತಿದ್ದಂತಹ ಪರಿಸ್ಥಿತಿ ಇವತ್ತು ಈ ದೇಶಗಳಲ್ಲಿಲ್ಲ.
ಹಾಗೆ ವಿಶ್ವದಲ್ಲಿ ಭಾರತವೂ ಕೂಡ ತನ್ನದೇ ಆದಂತಹ ಶಕ್ತಿಯನ್ನ ಇವತ್ತು ಬೆಳೆಸ್ಕೊಂಡಿದೆ. ಹಾಗೆ ಬ್ರೆಜಿಲ್ ಕೂಡ ದಕ್ಷಿಣ ಅಮೆರಿಕಾದಲ್ಲಿ ಒಂದು ರೀಜನಲ್ ಪವರೇ. ಈ ಎಲ್ಲ ಕಾರಣಗಳಿಂದ ಈ 4 ದೇಶಗಳು ಸೇರ್ಕೊಂಡು G4 ಗ್ರೂಪ್ ಅನ್ನ ಹುಟ್ಟು ಹಾಕಿಕೊಂಡಿದ್ದಾವೆ. ಈ 4 ದೇಶದ ಗುರಿ ಏನು ಕೇಳಿದ್ರೆ P5 ಕಂಟ್ರಿಗೆ ಇರುವಂತಹ ವೀಟೋ ಪವರ್ ನಮಗೂ ಕೂಡ ಸಿಗಬೇಕು ಅಂತ. ಸದ್ಯ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್ ಮತ್ತು 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಇದಾರಲ್ಲ, ಈ ಸಂಖ್ಯೆಯನ್ನ 25ರಿಂದ 26ಕ್ಕೆ ಏರಿಸಬೇಕು. ಹಾಗೆ ಪರ್ಮನೆಂಟ್ ಮೆಂಬರ್ಸ್ ಗಳಿದಾರಲ್ಲ, ಈ ಸಂಖ್ಯೆಯನ್ನ 11ಕ್ಕೆ ಏರಿಸಬೇಕು. ಹೊಸದಾಗಿ 6 ದೇಶಗಳಿಗೆ ಪರ್ಮನೆಂಟ್ ಮೆಂಬರ್ಶಿಪ್ ಸಿಗಬೇಕು ಅಂತ ಈ G4 ವಾದ ಮಾಡ್ತಾ ಇದೆ. ಮಿತ್ರರೇ, ಕಳೆದ ಒಂದು 10 ವರ್ಷದ ಹಿಂದೆ G4 ತುಂಬಾ ಅಗ್ರೆಸಿವ್ ಆಗಿತ್ತು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ 2015ರಲ್ಲಿ ಈ G4 ದೇಶದ ಪ್ರಮುಖರು ಸೇರಿ ಶೃಂಗಸಭೆಯನ್ನ ಆಯೋಜನೆ ಮಾಡಿದ್ರು. ಭಾರತದ ಪ್ರಧಾನಿಯು ಭಾಗಿಯಾಗಿದ್ರು, ಜರ್ಮನ್ ಚಾನ್ಸಲರ್ ಭಾಗಿಯಾಗಿದ್ರು, ಜಪಾನ್ನ ಪ್ರಧಾನಿ, ಬ್ರೆಜಿಲ್ನ ಅಧ್ಯಕ್ಷರು ಇವರೆಲ್ಲ ಸೇರಿ ನ್ಯೂಯಾರ್ಕ್ ಸಿಟಿಯಲ್ಲಿ ಒಂದು ಶೃಂಗಸಭೆಯನ್ನ ಆಯೋಜನೆ ಮಾಡಿದ್ರು. ಅದಾದ ಬಳಿಕ ಮಿತ್ರರೇ, ಭಾರತದ ಆಗಿನ ವಿದೇಶ ಮಂತ್ರಿ ಆಗಿದ್ದಂತಹ ಸುಷ್ಮಾ ಸ್ವರಾಜ್ ಅವರು ಕೂಡ ಈ G4 ಅನ್ನ ಸಾಕಷ್ಟು ಪ್ರಮೋಟ್ ಮಾಡಿದ್ರು. ಆದರೆ ನಂತರದ ದಿನಗಳಲ್ಲಿ ಜಪಾನ್ನಲ್ಲೂ ಕೂಡ ಸಾಕಷ್ಟು ರಾಜಕೀಯ ಪಲ್ಲಟಗಳ ಜರ್ಮನಿ ಮತ್ತು ಬ್ರೆಜಿಲ್ನಲ್ಲೂ ಕೂಡ ಅಧಿಕಾರಗಳು ಬದಲಾದ ಕಾರಣದಿಂದಾಗಿ G4 ನ ಉದ್ದೇಶ ಸ್ವಲ್ಪ ಮಸುಕಾಗಿತ್ತು. ಆದರೆ ಜರ್ಮನಿಯಲ್ಲಿ ಮ್ಯೂನಿಕ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ನ ಸೈಡ್ ಲೈನ್ಸ್ ಆಗಿ ಈ 4 ದೇಶದ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಫೋಟೋವನ್ನ ಜೈಶಂಕರ್ ಮಾತ್ರವಲ್ಲದೆ 4 ದೇಶದ ನಾಯಕರುಗಳು ಕೂಡ ಶೇರ್ ಮಾಡಿದ್ದಾರೆ. ಆ ದೇಶದ ಮಾಧ್ಯಮಗಳಲ್ಲೂ ಕೂಡ ಇದು ಸುದ್ದಿ ಆಗ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.